ಇದನ್ನು ಹೇಗೆ ಒಂದು ರೀತಿಯಲ್ಲಿ ಓದುಗರಿಗೆ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಉಪಯುಕ್ತವಾದಂಥ ರೀತಿಯಲ್ಲಿ ಇದನ್ನು ಫೈನ್ ಟ್ಯೂನ್ ಮಾಡ್ಬೋದು ಅನ್ನುವಂಥದ್ದು. ಈ ಫೈನ್ ಟ್ಯೂನ್ ಮಾಡೋದಕ್ಕೆ ನನಗೆ ವಾಸ್ತವವಾಗಿ ಈಗಿನ ಒತ್ತಡಗಳ ನಡುವೆ, ಪಂಥಗಳ ಒತ್ತಡಗಳ ನಡುವೆ ಎಷ್ಟು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ತಕ್ಷಣಕ್ಕೆ ಉತ್ತರ ಕೊಡೋಕ್ಕಾಗದೇ ಇರುವಂತಹ ವಿಚಾರ. ಮುಂದೆ ಯಾವತ್ತೂ ಈ ರೀತಿಯಾದಂತಹ ದಾರಿ ಬರ್ಬೋದು. ಆದರೆ ವಾಸ್ತವದ ಈಗಿನ ಸ್ಥಿತಿಯಲ್ಲಿ ದೇಶ ಅನ್ನುವಂಥದ್ದು ಎರಡು ನಿಖರವಾದಂಥ ವಿಭಾಗಗಳ ಕಾಣಿಸ್ತಾ ಇರೋ ಈ ಹೊತ್ತಿನಲ್ಲಿ ಜನ ಸತ್ಯವನ್ನು ಹೇಗೆ ತಿಳ್ಕೋಬೇಕು ಅಂತ ಕೇಳಿದ್ರೆ, ನಮ್ಮ ಈ ಪ್ರಿಂಟ್ ಮೀಡಿಯಾ ಅಥವಾ ಟೆಲಿವಿಷನ್ ಮೀಡಿಯಾಗಳಿಂದ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಉತ್ತರವಾಗಿ ಬಂದಿದ್ದು ಇವತ್ತು AI ಅಂತ ನನಗನ್ಸುತ್ತೆ. ನಾವು ಇದನ್ನು ಯಾರು ನ್ಯೂಟ್ರಲೈಸ್ಡ್ ಆಗಿ ಸೆಂಟರ್ ಪಾಯಿಂಟಲ್ಲಿ ಇಟ್ಟು ನೋಡಬೇಕಾಗಿತ್ತು, ಎರಡೂ ಮುಖಗಳನ್ನು ಒಟ್ಟಿಗೆ ಇಟ್ಟು ನೋಡಬೇಕಿತ್ತು. ಅದನ್ನು ನಮಗೆ ಇವತ್ತು ನಾವು ಪತ್ರಕರ್ತರು ಏನು ಮಾಡಬೇಕಾಗಿತ್ತು, ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಉತ್ತರವಾಗಿ ಕಾಣಿಸ್ತಾ ಇರುವಂಥದ್ದು, ನನಗೆ ಆಶಾಕಿರಣವಾಗಿ ಕಾಣಿಸ್ತಾ ಇರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕೆ ಅಂತ ಕೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸದ್ಯ ಬಿಲ್ಡ್ ಮಾಡಿರುವ ಅದರದ್ದು ಟೆಕ್ನಾಲಜಿಯಲ್ಲಿ ಅದು ಎಲ್ಲ ವಿಚಾರಧಾರೆಗಳನ್ನು ಓದಿ ಅದನ್ನು ಒಂದು ರೀತಿಯಲ್ಲಿ ಅರ್ಥೈಸಿ ಅದನ್ನು ಒಂದು ಚೌಕಟ್ಟಲ್ಲಿ, ಅಂದರೆ ನ್ಯೂಟ್ರಲೈಸೇಷನ್ ಅನ್ನೋದೊಂದು ಏನಿದೆ ಅಲ್ಲ, ಅದರಲ್ಲಿ ಇನ್ಬಿಲ್ಟ್ ಅಲ್ಗಾರಿದಮ್, ಅದನ್ನು ಆದಷ್ಟು ಸೆಂಟರ್ ಪಾಯಿಂಟಲ್ಲಿ ಇಟ್ಟು ಕೊಡಬೇಕು ಅಂತ. ಯಾವುದೇ ಒಂದು ವಿಚಾರವನ್ನು ನೀವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಗೆ ಏನೇ ಡೌಟ್ ಬಂತು ಅಂತ ಇಟ್ಕೊಂಡಿರಿ, ಫಸ್ಟ್ ಮಾಡ್ಬೋದಾಗಿದ್ದೇನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಈ ಥರದ್ದೊಂದು ಘಟನೆ ಇದೆ, ನಿಜನ ಸುಳ್ಳ, ಇದ್ರ ವಾಸ್ತವ ಏನು, ನ್ಯೂಟ್ರಲ್ ಆಗಿ ಅನ್ಬಯಾಸ್ಡಾಗಿ ಹೇಳು ಅಂತಂದರೆ ಅದು ಒಂದಿಷ್ಟು ವಿಚಾರಗಳನ್ನು ಕೊಡುತ್ತೆ. ಹಾಗಂತ ಇದು ಫುಲ್ ಪ್ರೂಫ್ ಅಂತೇನಲ್ಲ, ಸದ್ಯದಲ್ಲಿ ಇದು ವರ್ಕ್ ಆಗ್ತಾ ಇರುವಂಥ ಒಂದು ಮೆಥಡ್. ನಾನು ಯಾವುದೇ ಒಂದು ರೀತಿಯಾದಂಥ ಫ್ಯಾಕ್ಟ್ ಚೆಕ್ ಮಾಡಬೇಕು, ಯಾವುದೇ ಒಂದು ರೀತಿಯಾದಂಥ ಸೆಂಟರ್ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಭಾಳ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಪ್ರಾಬಬ್ಲಿ ನಿಮಗೂ ಇದು ಒಂದು ಅತ್ಯುತ್ತಮವಾದಂತಹ ಟೂಲ್ ಅಂತ ನನಗನ್ಸುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಸೆಂಟರ್ ಪಾಯಿಂಟ್ನಲ್ಲಿ ಇರುವಾಗ ಯಾವುದೇ ವಿಚಾರ ಇರಲಿ, ಈ ಟೆಕ್ನಾಲಜಿ ಅನ್ನುವಂಥದ್ದು ಚೇಂಜ್ ಆಗ್ತಾ ಇರುವಂಥದ್ದು, ಇದನ್ನು ಕೂಡ ರಿಗ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಬಟ್ ಆವಾಗ ಇನ್ನೊಂದು ಟೆಕ್ನಾಲಜಿ ಬರುತ್ತೆ. ಆದರೆ ಇಲ್ಲಿವರೆಗಿನ ಟೆಕ್ನಾಲಜಿ ಏನಾಗ್ತಿತ್ತು ಅಂತ ಕೇಳಿದ್ರೆ, ನಾವು ಯಾವುದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಬಯಸ್ತೀವೋ ಅದನ್ನು ಇನ್ನಷ್ಟು ಕ್ಯಾಟಲಿಸ್ಟ್ ಆಗಿ ಇನ್ಕ್ರೀಸ್ ಮಾಡುವಂಥ ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇತ್ತು. ಸೋಷಿಯಲ್ ಮೀಡಿಯಾ ಪ್ರಭಾವ ಅಂತ ನಾವೇನು ಹೇಳ್ತೀವಿ, ಆ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಇವತ್ತಿನ ಈ ಢಾಳಾದಂಥ ಎರಡು ವಿಭಾಗಗಳು ನಮ್ಗೆ ಕಾಣಿಸೋದಕ್ಕೆ ಕಾರಣ ಆಯಿತು. ಯಾಕೆ ಅಂತಂದರೆ, ಆ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ನೀವು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಅಥವಾ ಈ ಥರದ ಇನ್ಯಾವುದೋ ರೀತಿಯ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ದರೆ ಅದರಲ್ಲಿ ರೆಕಮೆಂಡೇಷನ್ ಅಂತ ಒಂದು ಟೆಕ್ನಾಲಜಿ ಇರುತ್ತೆ. ಅದು ಏನು ಮಾಡುತ್ತೆ, ನೀವು ಯಾವ ಒಂದು ವಿಚಾರವನ್ನು ನೋಡ್ತೀರಿ ಅದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಎರಡನೇ ಸತಿಗೆ ರಿಜಿಸ್ಟರ್ ನೋಡಿದಾಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಮೂರನೇ ಸತಿಗೆ ಅದನ್ನೇ ನೋಡಿದಾಗ ಇವರಿಗೆ ಇದು ಮೋಸ್ಟ್ಲಿ ಇಂಟ್ರೆಸ್ಟೆಡ್ ಇದೆ ಅಂತ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. 4-5ನೇ ಸತಿಗೆ ನೋಡಿದ್ರೆ ಇವರಿಗೆ ಕಂಪ್ಲೀಟ್ಲಿ ಇಂಟ್ರೆಸ್ಟೆಡ್ ಇದೇ ಸಬ್ಜೆಕ್ಟು ಅಂತದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಉದಾಹರಣೆಗೆ, ನೀವು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ವಿಡಿಯೋವನ್ನು ನೀವು 2 ಅಥವಾ 3 ನೋಡಿದ್ರೆ ಸಾಕು, ನಿಮಗೆ ಆಮೇಲೆ ನೋಡ್ತಾ ಹೋದ್ರೆ ಅದೇ ಕಾಣಿಸ್ತಾ ಇರುತ್ತೆ ನಿಮ್ಮ ಕಣ್ಣು ಮುಂದೆ. ಜಗತ್ತಿನಲ್ಲಿ ಬೇರೆದೇನೂ ನಡೀತಾ ಇಲ್ಲ, ಇದೇ ನಡೀತಾ ಇದೆ ಅನ್ನೋದು ಅಷ್ಟರ ಮಟ್ಟಿಗೆ ಸ್ವೈಪ್ ಮಾಡ್ದಂಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಅಥವಾ ಇನ್ನೊಂದು ಯಾವುದೋ ಒಂದು ಘಟನೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದರೆ, ನೀವು ಒಂದು ಈ ಥರದ ಚಳುವಳಿಯನ್ನು, ಈ ಥರದ ಸಾಮಾಜಿಕ ಘಟನೆಯನ್ನು ಹೀಗೆ ನೋಡ್ತಾ ಇದ್ದರೆ, ಇವರಿಗೆ ಆ ಕಾಕ್ರೋಚಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ, ಮೋಸ್ಟ್ಲಿ ಈ ಕಾರಣಕ್ಕಾಗಿ ಇದು ಭಾಳ ಇಂಟ್ರೆಸ್ಟೆಡ್ ಇರಬೇಕು ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ದ ಸೋಷಿಯಲ್ ಮೀಡಿಯಾ ಫಿನಾಮಿನಾ. ಇದರಲ್ಲಿ ಏನಾಗುತ್ತೆ, ಜನರಿಗೆ ಒಂದು ಯೋಚನೆ ಇರುತ್ತಲ್ಲ, ಇದನ್ನು ನೋಡಿದಾಗ ಇದು ನನ್ನ ಯೋಚನೆ, ಈ ಯೋಚನೆ ಸರಿ ಹೋಗುತ್ತೆ, ಇದು ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಎರಡನೇದು ಬಂದಾಗ ಕರೆಕ್ಟ್ ಇದೆಯಲ್ಲ, ಇದು ಅದೇ ಹೇಳುತ್ತೆ ಅಂತ ಅನಿಸುತ್ತೆ. ಮೂರನೇದು, 4ನೇದು, 5ನೇದು, 6ನೇದು ಬಂದಾಗ ಪರ್ಫೆಕ್ಟ್, ನನ್ನ ಚಿಂತನೆ ಏನಿದೆ ಇದೆಲ್ಲ ಸಪೋರ್ಟ್ ಬರ್ತಾ ಇದೆ, ಪ್ರೂಫ್ ಬರ್ತಾ ಇದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಟ್ಸ್ ಅ ಕೈಂಡ್ ಆಫ್ ಹಿಪ್ನಟೈಸ್ಡ್. ಇವಾಗ ನಿಮಗೆ ಹಿಪ್ನಟೈಸಿಂಗಲ್ಲಿ ಗೊತ್ತಲ್ಲ, ನಿನಗೆ ನಿದ್ದೆ ಬರ್ತಾ ಇದೆ ಮಲಗು ಅಂತ ಈ ನೀವು ಹಿಪ್ನಾಟಿಕ್ ಸಜೆಷನ್ಸನ್ನು ಕೊಡ್ತಾ ಇದ್ದರೆ ಆ ನಿದ್ದೆ ಬರೋಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಯಾರೊಬ್ಬ ವ್ಯಕ್ತಿಗೆ ನೀನು ಭಾಳ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳ್ತಾರೆ, ಅವ್ನು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಇಟ್ಕೊಂಡ್ರಿ, ನೀವು ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳಿದರೆ, ನಾ ಮಾಡ್ತಾ ಇರೋದು ಭಾಳ ಪರ್ಫೆಕ್ಟ್ ಇದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಬಂದು ಅದೇ ರೀತಿಯಾಗಿ ನಂಬಿಕೆ ಬರುತ್ತಲ್ಲ. ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಇಸ್ ದ್ಯಾಟ್.
ನೀವು ಯಾವುದೇ ಒಂದು ಘಟನೆಯನ್ನು ಹಿಂಗೆ ನೋಡ್ತಾ ಇರುವಾಗ ನಿಮಗೆ ಮನಸ್ಸಿಗೆ ಯಾವುದು ಸರಿ ಅಂತ ಅನ್ನುವ ಒಂದು ಸಣ್ಣ ಯೋಚನೆ ಇರುತ್ತೆ, ಅದು ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ, ಅದು ಅಪೋಸಿಟ್ ಥಾಟ್ಸ್ ಬರುವಂಥದ್ದು ಕಡಿಮೆ ಆಗಿಬಿಡುತ್ತೆ. ಸೊ ಇದು ಎರಡೂ ವಿಭಾಗಗಳಲ್ಲಿ ಇದು ಆಗೋದ್ರಿಂದಾಗಿ ನಮ್ಮ ಚಿಂತನೆ ಆ್ಯಕ್ಚುಲಿ ನಮ್ಮ ಪತ್ರಿಕೋದ್ಯಮದಲ್ಲಿ ಏನಾಗಬೇಕಾಗಿತ್ತು ಅಂದರೆ, ಮಾನವನ ಸಂಪಾದಕ ಅಂತ ಏನು ಹೇಳ್ತೀವಿ ಇವತ್ತೆಲ್ಲ ನಾವು ಕೂತಿರುವಂಥದ್ದು ಸಂಪಾದಕ ಆಗಿರೋದ್ರು, ನಮ್ಮ ವಿವೇಚನೆ ಹೇಗಿರಬೇಕು ಅಂತಂದಿದ್ದರೆ ಈ ಒಂದು ಘಟನೆ ಆಗುತ್ತೆ, ಇದರ ಒಂದು ಮುಖ ಇದು, ಇದ್ರ ಎರಡನೇ ಮುಖ ಇದು ಅನ್ನೋ ತೋರಿಸುವಂತಹ, ಅಥವಾ ಇವತ್ತು ಜಗತ್ತಿನಲ್ಲಿ ಬೇರೆ ಇದು ಒಂದೇ ಕಾಕ್ರೋಚ್ ಒಂದೇ ಅಲ್ಲ, ಇದನ್ನಿರುವಂಥ ಬಿಟ್ಟಂಥ ಇನ್ನೂ ಅನೇಕ ಇಂಪಾರ್ಟೆಂಟ್ ಹ್ಯಾಪ್ನಿಂಗ್ಸ್ ಆಗ್ತಾ ಇದೆ ಅನ್ನೋದನ್ನು ಆಯ್ಕೆ ಮಾಡಿ ನಮ್ಮ ಓದುಗರಿಗೆ, ನಮ್ಮ ಸಮಾಜಕ್ಕೆ ಯಾವುದು ಬೇಕು ಅನ್ನೋದನ್ನು ನಾವು ಹುಡುಕಿ ತೆಗೆದು ಒಂದು ಪತ್ರಿಕೆಯನ್ನು, ಮಾಧ್ಯಮವನ್ನು ರೂಪಿಸಬೇಕಾಗಿತ್ತು. ಇದು ಆಗ್ತಾ ಇದೆ ಅನ್ನೋ ಕಾರಣದ ಆಗ್ತಾ ಇದ್ದರೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಮ ಈ ಡಿವೈಡನ್ನು ಭಾಳ ಸೀರಿಯಸ್ ಆಗಿ ಕ್ರಿಯೇಟ್ ಮಾಡ್ತಿದ್ದು. ನಾನು ಬರೀ ಪತ್ರಿಕೋದ್ಯಮ ಅಂತೇಳಿ ಹೇಳಲ್ಲ, ಇದನ್ನು ಯಾವುದೇ ಒಂದು ವಿಚಾರವನ್ನು ತಗೊಳ್ಳಿ, ಈಗ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಇರುತ್ತೆ ಎಲ್ಲರಿಗೂ. ಒಂದು ಪರ್ಸ್ನಲ್ ರಿಲೇಷನ್ಶಿಪ್ಸ್ ಇರುವಾಗ, ಪ್ರಾಬಬ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇರುವಾಗ, ಒಂದು ವೈಫ್ ಒಂಥರ ಥಿಂಕ್ ಮಾಡ್ತಾ ಇದ್ದಾಗ ಒಂದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ದೃಷ್ಟಿಕೋನವನ್ನು ನೋಡಿದ್ದಿದ್ರೆ, ಅದನ್ನು ನೋಡ್ತಾ ಹೋಗ್ತಾ ಹೋದರೆ ಸೋಷಿಯಲ್ ಮೀಡಿಯಾ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಎನ್ನುವ ವಿಚಾರವನ್ನು ನೀವು ಗಮನಿಸಬೇಕು. ನಾನು ಇದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ಬೋದು, ಇದಕ್ಕೆ ಅನೇಕ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ಬೋದು, ಬಟ್ ಇದು ವೇಳೆ ಅಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಅಷ್ಟಕ್ಕೆ ಬಿಡ್ತೀನಿ. ಆದರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಕೂತಿಂತಿರುವಂಥವ್ರು ಟ್ರೆಡಿಷ್ನಲ್ಲು ಮೀಡಿಯಾದವ್ರು ತುಂಬ ಜನ ಇದ್ದೀವಿ. ಈ ಟ್ರೆಡಿಷ್ನಲ್ ಮೀಡಿಯಾದಲ್ಲಿ ಪ್ರಿಂಟ್ ವರ್ಸಸ್ ಟೆಲಿವಿಷನ್ನು, ಲೆಫ್ಟ್ ವರ್ಸಸ್ ರೈಟು, ಇದೆಲ್ಲ ವಿಚಾರಗಳ ನಡುವೆ, ಎರಡೂ ಜನರ ಜಗಳದ ನಡುವೆ ಲಾಭವನ್ನು ಪಡ್ಕೊತಾ ಇರೋರು ಮೂರನೇದು ಅನ್ನೋ ವಿಚಾರವನ್ನು ನಾನು ಇವತ್ತು ಇದರಲ್ಲಿ ಎಂಫಸೈಸ್ ಮಾಡಿ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಮಾಧ್ಯಮದಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಮಾಧ್ಯಮಗಳನ್ನು ನಡಿಬೇಕು ಅಂತಂದರೆ ನಮಗೆ ಎರಡು ರೀತಿಯ ಇನ್ಕಮ್ ಬೇಕಾಗುತ್ತೆ. ಒಂದು ಓದುಗರಿಂದ ಬರುವಂಥ ಚಂದಾದಾರಿಕೆಯ ಇನ್ಕಮ್ಮು, ಇನ್ನೊಂದು ಜಾಹೀರಾತುದಾರರಿಂದ ಬರುವಂತಹ ಇನ್ಕಮ್. ನಾವು ಎಲ್ಲಿವರೆಗೆ ಓದುಗರ ಕಾಂಟ್ರಿಬ್ಯೂಷನ್ ಭಾಳ ಗಟ್ಟಿಯಾಗಿರುತ್ತೋ, ಪತ್ರಿಕೆಯಲ್ಲಿ ಸಂಪಾದಕನ ಧ್ವನಿ ಅಷ್ಟೇ ಗಟ್ಟಿಯಾಗಿರುತ್ತೆ, ಯಾಕೆಂದರೆ ಅವನ ಧ್ವನಿಗೆ ಬಲವನ್ನು ಕೊಡುವಂಥವರು ಓದುಗರು. ಬಟ್ ಯಾವಾಗ ಅದರ ಕಾಂಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ, ಆವಾಗ ಜಾಹೀರಾತುದಾರರು ಮೇಲ್ಗಡೆಗೆ ಇಡೀ ಪತ್ರಿಕೆ ಇಕಾನಮಿ ಅವಲಂಬಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಸಂಪಾದಕನ ಧ್ವನಿ ಜಾಹೀರಾತುದಾರರಿಗೆ ಅನುಗುಣವಾಗಿ ಬದಲಾಗಬೇಕಾಗತ್ತೆ, ಟೋನ್ ಡೌನ್ ಆಗಬೇಕಾದ್ರೆ ಟೋನ್ ಇನ್ಕ್ರೀಸ್ ಆಗಬೇಕು. ಅದೇನೋ ಅವ್ರನ್ನ ನಿಯಂತ್ರಿಸುವವರು ಜಾಹೀರಾತುದಾರರಾಗ್ಬಿಡ್ತಾರೆ. ಇದು ಒಂದು ಭಾಳ ಡಿಫಿಕಲ್ಟ್ ಆದಂಥ ಒಂದು ಸ್ಥಿತಿ. ಈಗ 10-15 ವರ್ಷಗಳಲ್ಲಿ ಈ ಜಾಹೀರಾತುದಾರರ ಪ್ರಭಾವನೇ ಜಾಸ್ತಿ ಇದೆ. ಟೆಲಿವಿಷನ್ ತೊಗೊಂಡ್ರಂತೂ 100% ಅದ್ರ ಇಕಾನಮಿ ರನ್ಸ್ ಆನ್ ಅಡ್ವರ್ಟೈಸರ್ಸ್. ಪ್ರಿಂಟ್ನಲ್ಲಿ ಇನ್ನೂ ಸಬ್ಸ್ಕ್ರಿಪ್ಷನ್ನು ಮತ್ತು ಅಡ್ವರ್ಟೈಸ್ಮೆಂಟ್ಗಳ ಬ್ಯಾಲೆನ್ಸ್ ಅನ್ನುವಂಥದ್ದು ಇದೆ. ಬಟ್ ಈಗ ಆಗ್ತಾ ಇರುವಂತಹ ವಿಚಾರ ಏನು ಅಂತಂದರೆ, ಜಾಹೀರಾತುಗಳ ಪ್ರಭಾವ ಪ್ರಿಂಟಿಂದ ಟೆಲಿವಿಷನ್ಗೆ, ಟೆಲಿವಿಷನ್ನಿಂದ ಡಿಜಿಟಲ್ಲಿಗೆ ಸಂಪೂರ್ಣ ಮೂವ್ ಆಗಿ ಹೋಗ್ತಾ ಇರೋದ್ರಿಂದ ಇಲ್ಲೇ ಡ್ರೈ ಆಗ್ತಾ ಇದೆ. ಇವತ್ತು ಚಂದಾದಾರರ ಕಾಂಟ್ರಿಬ್ಯೂಷನ್ನು ಸಾಕಾಗ್ತಾ ಇಲ್ಲ, ಜಾಹೀರಾತುದಾರರ ಕಾಂಟ್ರಿಬ್ಯೂಷನ್ನು ಸಾಕಾಗ್ತಾ ಇಲ್ಲ. ಅದರಿಂದ ಮಾಧ್ಯಮಗಳು ನಡೆಯುವಂಥ ಕಷ್ಟ ಆಗ್ತಾ ಇರುವಾಗ ಈ ಜಾಹೀರಾತೆಲ್ಲ ಎಲ್ಲೋಯ್ತು ಅಂತ ಕೇಳಿದ್ರೆ ಅವರೇನು ಕೆಲಸವನ್ನು ನಿಲ್ಲಿಸಿಲ್ಲ, ಅವ್ರು ತಮ್ಮ ದುಡ್ಡು ಖರ್ಚು ಮಾಡೋದನ್ನು ದೇ ಹ್ಯಾವ್ ಶಿಫ್ಟೆಡ್ ಇಟ್. ಎಲ್ಲಿ ಶಿಫ್ಟ್ ಆಗ್ತಿದೆ ಅಂತ ಕೇಳಿದ್ರೆ ಡಿಜಿಟಲ್ ಮೀಡಿಯಾಕ್ಕೆ ಶಿಫ್ಟ್ ಆಗ್ತಿದೆ. ಡಿಜಿಟಲ್ ಮೀಡಿಯಾದಲ್ಲೂ ಎಲ್ಲಿ ಹೋಗ್ತಿದೆ ಅಂತ ಕೇಳಿದ್ರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಹೈಯೆಸ್ಟ್ ಜಾಹೀರಾತುಗಳು ಹೋಗುತ್ತೆ. ಎರಡನೇದು ಮೆಟಾಗೆ ಹೋಗುತ್ತೆ, ಫೇಸ್ಬುಕ್ಕಿಗೆ ಹೋಗುತ್ತೆ. ಆಮೇಲೆ ಮೂರನೇದಾಗಿ ಇನ್ಯಾವುದೋ ಒಂದು ರೀತಿಯಾದ ಸಣ್ಣ ಸಣ್ಣ ಕಂಪ್ನಿಗಳು ಇರ್ಬೋದು. ಬಟ್ ಮ್ಯಾಕ್ಸಿಮಮ್ ಹೋಗ್ತಾ ಇರುವಂಥದ್ದು ಈ ಎರಡು ದೊಡ್ಡ ಮೀಡಿಯಾ ಕಂಪ್ನಿಗಳು. ಇವತ್ತಿನ ಮೀಡಿಯಾ ಕಂಪ್ನಿ ಅತ್ಯಂತ ದೊಡ್ಡದಂದರೆ ನಮ್ಮ ಯಾವ ಟ್ರೆಡಿಷ್ನಲ್ ಮೀಡಿಯಾ ಕಂಪ್ನಿಗಳು ಅಲ್ಲ. ಗೂಗಲ್ ಆ್ಯಂಡ್ ಮೆಟಾ ಅಂತ ಯಾವುದು ಟೆಕ್ನಾಲಜಿಕಲ್ ಕಂಪ್ನಿ ಇದೆ, ಅದು ಇವತ್ತು ಮಾಧ್ಯಮದ ಸರ್ವಾಧಿಪತಿಗಳವರು. ಸೊ ಅಲ್ಲಿಗೆ ಹೋಗ್ತಿದೆ. ಅದ್ರ ಜೊತೆಯಲ್ಲಿ ನಮಗೆ ಇನ್ನೂ ಕಾಂಪಿಟೇಟರ್ಸ್ ಆಗಿ ಬರ್ತಾ ಇರುವಂಥದ್ದು ಅಮೆಝಾನ್ ಅನ್ನುವಂಥದ್ದು. ಈಗ ಒಂದು 2 ವರ್ಷದ ಹಿಂದಿನವರೆಗೆ ಬರೀ ಇ ಕಾಮರ್ಸ್ ಆದಂಥ ಪ್ಲ್ಯಾಟ್ಫಾರ್ಮ್ ಆಗಿತ್ತದು. ಬಟ್ ಇವತ್ತು ಜಾಹೀರಾತುಗಳು ಅಲ್ಲಿಗೂ ಕೂಡ ಹೋಗ್ತಾ ಇದೆ. ಕಳೆದ 1 ವರ್ಷವೇ ಸುಮಾರು 700-800 ಕೋಟಿ ಜಾಹೀರಾತು ಬರೀ ಭಾರತದಲ್ಲೇ ಅಮೆಝಾನ್ಗೆ ಸಿಕ್ಕಿದೆ. ಅದೇ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಗಳು ಸ್ವಿಗ್ಗಿ, ಝೊಮ್ಯಾಟೊಗೂ ಕೂಡ ಒಂದಿಷ್ಟು ಹೋಗ್ತಾ ಇದೆ. ನೋಡಿ, ಒಂದು ಕಾಲದಲ್ಲಿ ಯಾವುದೋ ಒಂದು ಹೋಟೆಲ್ ಪ್ರಾರಂಭ ಆಗಬೇಕಾಗಿತ್ತು ಅಂತಂದರೆ ಅವರು ಜಾಹೀರಾತನ್ನು ಒಂದು ಲೋಕಲ್ ಪತ್ರಿಕೆಗೋ, ಒಂದು ರಾಜ್ಯ ಮಟ್ಟದ ಪತ್ರಿಕೆಗೋ ಕೊಡ್ತಾಯಿದ್ರು. ಇವತ್ತು
ಉದಾಹರಣೆಗೆ ಒಂದು ರಾಮೇಶ್ವರ್ ಕೆಫೆ ಪ್ರಾರಂಭವಾದಾಗ ಅವರು ಒಂದೇ ಒಂದು ನಯಾ ಪೈಸಾ ಜಾಹೀರಾತನ್ನು ಯಾವ ಪತ್ರಿಕೆಗೂ ಕೊಟ್ಟಿಲ್ಲ ಅಥವಾ ಯಾವುದೇ ರೀತಿಯಾದ ಟೆಲಿವಿಷನ್ಗೂ ಕೊಟ್ಟಿಲ್ಲ. ಆದರೆ ಪ್ರಪಂಚದಲ್ಲಿರುವ ಮೂಲೆ ಮೂಲೆಗೂ ಗೊತ್ತು ಅದು ಒಂದು ರಾಮೇಶ್ವರ್ ಕೆಫೆ ಅಂತ ಬಂದುಬಿಟ್ಟಿದೆ, ಅಲ್ಲಿನೋ ಒಂದು ರೀತಿಯಂಥ ದೋಸೆ ಭಾಳ ಫೇಮಸ್ ಅಂತೆ, ಕಾಫಿ ಭಾಳ ಫೇಮಸ್ ಅಂತೆ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇದು ಹೇಗಾಯಿತು ಅಂತಂದರೆ ಡಿಜಿಟಲ್ ಮೀಡಿಯಾದಲ್ಲಿ ಅವರು ಇನ್ಫ್ಲೂಯೆನ್ಸರ್ ಸಿಸ್ಟಮನ್ನು ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಎಲ್ಲ ಅಲ್ಲಿಗೆ ಹೋಗ್ತಿದೆ. ಹಾಗಾಗಿ ಇವತ್ತು ನಾವು ಇಲ್ಲಿರುವಂಥ ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಮಧ್ಯಮ ಪತ್ರಿಕೆಗಳು, ಟೆಲಿವಿಷನ್ಗಳು, ಇಲ್ಲಿ ನಡೆಸ್ತಾ ಇರುವಂಥ ಯೂಟ್ಯೂಬ್ ಚಾನಲ್ಗಳು, ಇವರೆಲ್ಲ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಇದು ಯಾವುದೋ ನಮ್ಮ ಸಣ್ಣ ಪುಟ್ಟ ವಿಚಾರಗಳ ಜಗಳವನ್ನು ಬಿಟ್ಟು ಇಡೀ ಪತ್ರಿಕೋದ್ಯಮವನ್ನು ಹೇಗೆ ಇಕಾನಾಮಿಕಲಿ ಸಸ್ಟೈನ್ ಮಾಡ್ಬೋದು, ಹೇಗೆ ನಾವು ಇದನ್ನು ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಅನುಕೂಲವಾಗುವ ರೀತಿಯಲ್ಲಿ ನಾವು ಇದನ್ನು ಚೌಕಟ್ಟಿನೊಳಗೆ ತರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಆಗಬೇಕು. ಆ ಬಗ್ಗೆ ಆತ್ಮವಿಮರ್ಶೆಗಳು ಆಗಬೇಕು. ಅದಕ್ಕೆ ಬೇಕಾದಂತಹ ನಾವು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಕೋಬೇಕಾಗ್ಬೋದು, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೋಬೇಕಾಗ್ಬೋದು. ನಮ್ಮ ಅನೇಕ ಗಮನ ಈ ಕಡೆಗೆ ಹೋಗಬೇಕು ಅಂತ ಹೇಳ್ತಾ, ನಿಮ್ಮ ಗಮನವನ್ನು ಈ ಕಡೆಗೆ ಸೆಳೀತಾ ನಿಮ್ಮೆಲ್ಲರಿಗೂ ಶುಭ ಆಗಲಿ. ಬರ್ತಾ ಇರುವಂತಹ ಹೊಸ ರೀತಿಯ ಪತ್ರಿಕೋದ್ಯಮದ ಸವಾಲುಗಳಿಗೆ ನಾವು ಹೊಸ ರೀತಿಯಲ್ಲಿ ಉತ್ತರ ಕಂಡುಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.